नमस्कार, मैं अंजना और आप देख रहे हैं ईशो इंडियन न्यूज। आइए रुक करते हैं आज की बड़ी खबर पर। रनेक होबा आया चालाकी से औरत विधानसभा क्षेत्र में बीजेपी विधायक प्रभु चौहान ने लगाए गंभीर आरोप। औरत विधानसभा क्षेत्र में सियासी हलचल तेज हो गई है। बीजेपी विधायक प्रभु चौहान ने अपने ही क्षेत्र के कुछ नेताओं और अधिकारियों पर गंभीर आरोप लगाए हैं। विधायक ने आरोप लगाया है कि उनके खिलाफ लगातार साजिशें रची जा रही हैं और उनका चेहरा खराब करने की कोशिश की जा रही है। विधायक प्रभु चौहान का बयान, मेरे नाम पर अफवाहें फैलाई जा रही हैं और विकास कार्यों में रोड़ा अटकाया जा रहा है। मुझे बदनाम करने के लिए बार बार साजिश की जा रही है। कुछ लोग जिनमें सीनियर लीडर और अन्य अधिकारी भी शामिल हैं, जनता को गुमराह कर रहे हैं। विधायक का कहना है कि उनकी छवि खराब करने वाली इन सभी साजिशों को लेकर उन्होंने शिकायत भी दर्ज कराई है। प्रशासन से कार्रवाई की मांग भी की गई है। इसके अलावा राजकुमारी शयन कक्ष नामक मामले में भी कुछ नेताओं का नाम चर्चा में है। साल 2014 और 15 की सरकारी योजनाओं में भी अनियमितताओं का आरोप लगाया गया है। कंट्रोवर्सी और राजनीति के बीच अब देखना यह है कि प्रशासन इस मामले में क्या कदम उठाता है और विधायक के लगाए गए आरोपों की जांच किस दिशा में जाती है। ನಾವು 4 ದಿವಸದಿಂದ ಮಾಧ್ಯಮದಲ್ಲಿ ನಮ್ಮ ಪರಿವಾರ ಬಗ್ಗೆ, ನಮ್ಮ ಮಗ ಬಗ್ಗೆ ಬಹಳ ಮೀಡಿಯಾನಲ್ಲಿ ಬರ್ತಾ ಇದೆ. ದುಃಖ भी ಆಗ್ತಾ ಇದೆ, ನೋವು ಆಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಇದ್ದೀನಿ. ಮುಂಚೆ ನಾವು ಇವತ್ತು 30 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ. ಬಟ್ ಈ ತರ ನಮ್ಮ ಕಲಂಕು ಅಥವಾ ನಮ್ದೆ ಡ್ಯಾಮೇಜು ಈ ತನಕ ಬಂದಿಲ್ಲ. ಬಟ್ ಈ ಟೈಮ್ ನಮ್ದು ಏನು ಬಂದಿಲ್ಲ. ಸ್ಲೀಪ್ ಅವ್ರಿಗೆ ಸಾಬ್ರ ಹಿಂಗೆ ಆಗಿದೆ ತಕ್ಷಣ ಪೂರ್ತಿ ನಮ್ಮ ಕಾರ್ಯಕರ್ತ ಬಂದಿದ್ದಾರೆ. ಅರ್ಧ ಕಾರ್ಯಕರ್ತ ಬಿದರ್ ಇಷ್ಟೇ ಮಾಡ್ತಾರೆ. ನಮ್ಮ ವಕೀಲ್ ಸಾಬ್ ಬೆಂಗಳೂರಲ್ಲಿ ಬಂದಾರೆ. ಇಲ್ಲಾಂದ್ರೆ ನಾನು ಇಲ್ಲಿ ಯಾರಿಗೂ ನಾವು ಕಡ್ದಿಲ್ಲ. ಬಟ್ ಕಾರ್ಯಕರ್ತ ನಮ್ಮ ಪರಿವಾರ ಇದೆ. ಎಲ್ಲ ಪರಿವಾರಿಗೆ ಹಿಂಗ ಸಾಬ್ರಿಗೆ ಹಿಂಗೆ ಏನಾಯ್ತು ಅಪ್ಪ, ನಮ್ಮ ಸಾಬ್ರು ಮುಂದೆ ನಿಂತು ಬೇರೆ ಮ್ಯಾರೇಜ್ ಮಾಡ್ತಾರ, ಬೇರೆಗೆ ಸಪೋರ್ಟ್ ಮಾಡ್ತಾರ. ಅವರೇ ಒಂದೇ ಮಗ ಇದೆ. ಅವ್ರಿಗೆ ಇಂಥ ಯಾಕೆ ಎಲ್ಲರಿಗೆ 4 ದಿವಸದಿಂದ ಬೇರೆ ಬೇರೆ ಯಾರಿಗೆ ಬರ್ತಾ ಇದೆ. ಬರಲಿ, ನಮ್ಮ ಪರಿವಾರ ಜೊತೆ ಇದೆ. ನಮ್ಮೆಲ್ಲ ಅವರು ನಮ್ಮ ಬಗ್ಗೆ, ನಮ್ಮ ಬಿದರ್ ಮಹಾಜನತೆಗೆ, ಔರಾದ್ ಮಹಾಜನತೆಗೆ ಈ ಚೇಂಜ್ ಗೊತ್ತಾಗಿದೆ. ಪ್ರಭು ಚೌಹಾನ್ ಯಾವ ತರ ಇದೆ, ಪ್ರಭು ಚೌಹಾನ್ ನೇಚರ್ ಏನಿದೆ, ಪ್ರಭು ಚೌಹಾನ್ ಜನರಿಗೆ ಯಾವ ತರ ನೋಡ್ತಾರೆ, ಪ್ರಭು ಚೌಹಾನ್ ಜನತಾ ಮಹಾಜನತಾಗೆ ದೇವ್ರ ತರ ನೋಡ್ತಾರೆ, ಜನರಿಗೆ ಗೊತ್ತಿದೆ. ಆದರೆ ಕೆಲವು ಜನ ನಮ್ಮ ಚಿಟ್ಟು ಬರ್ರಿ ಚಿಟ್ಟು ಕೆಲವು ನಮ್ದೇ ಜನ ಪ್ರಭು ಚೌಹಾನ್ಗೆ ಬರ್ಬಾದ್ ಮಾಡಬೇಕು, ಪ್ರಭು ಚೌಹಾನ್ಗೆ ಡ್ಯಾಮೇಜ್ ಮಾಡಬೇಕು. ಅದಕ್ಕಾಗಿ ಬೇರೆ ಬೇರೆ ಗಂಟು ರಚಿಸಿ ಈ ಎಲ್ಲ ಮಾಡಿದ್ದಾರೆ. ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿನ್ನೆ ಎಂದು ಪತ್ರಿಕಾದಲ್ಲಿ ನೋಡಿದೀವಿ, 2022ರಿಂದ ನಮ್ಮ ಪತ್ರಿಕಾ ಅವರು ಹುಡುಗಿ ನೋಡ್ಬೇಕು ಹಾಗಾಗಿ ನಾವು ಹೇಳಿದ ಮೇಲೆ ಬೇರೆ ಬೇರೆ ಕಡೆಯಿಂದ ಸ್ಥಳ ಬಂದ್ರು 2-3. ಈ ಉದ್ಗಿರಿ ಬಿ ಸ್ಥಳ ಬಂದ್ಮೇಲೆ 2022ನಲ್ಲಿ ಬಂದ್ಮೇಲೆ ಠೀಕ್ ಅದಪ್ಪ ಮಾಡೋಣ. ಅವ್ರು ಹೇಳಿದ್ರು, ಸರ್ ಅವರು ಗರೀಬ್, ನಮ್ ಗರೀಬ್ ಇಲ್ಲ, ನಮ್ಮ ಬೇಕು. ಅವರು ನೋಡ್ರಿ, ಮರಾಠಿನಲ್ಲಿ ಒಂದು जे तुम्हारे दुश्मन से नहीं बहुत सारे तुम्हारे जन नाम कह रहे कहीं ये को कहीं को नहीं हम इनको हम बोला था हम करा था तुम्हारे दुश्मन जो था तुम्हारे भीतर जिला में वो
वो लोग हमारे घर आने समय फंक्शन का कर रहे दुकान खोली ಏನಾದ್ರು 3 ದಿವಸ ಆದ್ಮೇಲೆ ವಾಪಸ್ ಹೇಳ್ತಾರೆ ನಾವು ಸಂತೂರ್ ಮಾತಾಡ್ತೀನಿ ಸಂತೂರಿಂದ ಸಾಬ್ರು ಭೇಟಿ ಆಗಿ ಬರಬೇಕು ಬೇರೆ ಬೇರೆ ನಂಬರ್ ಇಂದ ಅಂದ್ರೆ ಏನು ಅವರು ಹೈಕಮಾಂಡ್ ಅವರು ನಮ್ಮ ವಿರುದ್ಧ ಹೈಕಮಾಂಡ್ ಅವ್ರು ಟೀಮ್ ಮಾಡ್ಯಾರ ಪ್ರಭು ಚವ್ಹಾಣ್ಗೆ ಯಾವ ಕಾರಣಕ್ಕೆ ಔರಾದ್ನಲ್ಲಿ ಬಿಡಬಾರ್ದು ಅವರು 2014 ಏನೊಂದು ಟಾರ್ಚರ್ ನಮ್ಮ 10 kg ನಮ್ಮ ವೇಟ್ ಕಡಿಮೆ ಆಗಿದೆ 10 kg ಇಷ್ಟೊಂದು ಆದ್ರೆ ನಾನು ಫೇಸ್ ಮಾಡ್ತಾ ಇದ್ದೀನಿ ಯಾವ ತರ ನಾನು ಹೇಳ್ಬೇಕು ಹೇಳಿ ಅದಕ್ಕಾಗಿ ನಾವು ಆಮೇಲೆ ಬೇರೆ ಬೇರೆ ಚಾಟಿಂಗ್ ತೋರಿಸಲ್ಲ ನಾನು ತಮ್ಮದು ಅಂದಾಜ್ ಆಗಿದೆ ನಾನು ಚಾಟಿಂಗ್ ತೋರಿಸ್ಬಾರ್ದು ಒಬ್ಬರೇ ಹೋಗಿಲ್ಲ ಅವರು ಅಣ್ಣ ಅವ ಅವ್ರ ತಂಗಿ ಅವ 3 ಜನ ಅವ 3-4 ಜನ ಅವ ಅವ್ರ 3 ರೂಮ್ ಮಾಡಿದ್ರೆ 3 ರೂಮ್ ನಾವು ಶಿಲ್ಪಿ ಅಂತ 3 ರೂಮ್ ಮಾಡ್ಯಾರ 1 ರೂಮ್ ಮಾಡಿಲ್ಲ 3 ರೂಮ್ ಮಾಡ್ಯಾರ ನಮ್ಮ ಹುಡುಗ ಅವ್ರು ಹೇಳಿದ್ರು ಹಿಂಗ ಆಗಿದೆ ಅವ್ರು ಹೇಳಿದ್ರು ಸಿಡಿ ಹೋಗೋಣ ಸಿಡಿ ಹೋಗ್ಯಾರ ನಾನು ಮಗ ಆಗಿದ್ರೆ ನಾನು ಮಾಡಲ್ಲ ಈ ಕರೆಕ್ಟ್ ಸಿಡಿ ಹೋಗ್ಯಾರ ಅಚ್ಚಾ ತಾವು ಔರಾದ್ ಮಾಡಿದಿರಿ ಹುಮನಾಬಾದ್ ಯಾಕೆ ಹೋಗಿಲ್ಲ ಬಾಲ್ಕಿ ಯಾಕೆ ಹೋಗಿಲ್ಲ ಬಸವನ ಯಾಕೆ ಹೋಗಿಲ್ಲ ಔರಾದ್ ಯಾಕೆ ಅಂದ್ರೆ ಈ ಟೀಮ್ ಬರಬೇಕು ಅವ್ರು ಬಂದ್ರೆ ಟೀಮ್ ಬರ್ತಾರ ಟೀಮ್ ಬರಬೇಕು ಟೀಮ್ ವಾಪಸ್ ಮಜಬೂತ್ ಆಗ್ಬೇಕು ಟೀಮ್ಗೆ ಕೆಲಸ ಹಚ್ಚಬೇಕು ಟೀಮ್ಗೆ ಕೆಲಸ ಅದಕ್ಕಾಗಿ ಔರಾದ್ ಬರ್ತಾರ ತಾವು ನಮ್ದ XMP ಆದ್ಮೇಲೆ ನಮ್ ಕ್ವಶನ್ 1 ವರ್ಷ ಆಯ್ತು ತಾವು ಬಾಲ್ಕಿ ಯಾಕೆ ಹೋಗಿಲ್ಲ ಬೇರೆ ಕೆಲಸ ಮಾಡಿದ್ರಿ ಹುಮನಾಬಾದ್ ಯಾಕೆ ಹೋಗಿಲ್ಲ ಬಸವನ ಯಾಕೆ ಹೋಗಿಲ್ಲ ಔರಾದ್ ಯಾಕೆ ಬರ್ತಾ ಇದ್ರಿ ಪ್ರಭು ಚವ್ಹಾಣ್ಗೆ ಮುಗಿಸ್ಲತ್ತ ಇಲ್ಲ ನಾನು ಕಂಪ್ಲೇಂಟ್ ಮಾಡಿಲ್ಲ ಮಾಡಲ್ಲ ಹೇಳ್ತಾ ಇದೀನಿ ನಾಳೆ ಹೇಳ್ತಾರೆ ತಮ್ಗೆ ತಾವು ಹೇಳ್ತೀರಿ हम बोला जान करा था तुम्हारा दुश्मन जो था तुम्हारे भीतर जिला में वो लोग हमारे घर आ रहे समय फंक्शन का कर रहे दुकान ನಮ್ಮ ಭಾಷೆ ಹೇಳಿದಾರ ತಮ್ಮ ಬೀದರ್ ಜಿಲ್ಲಾ ದುಶ್ಮನ್ ಅವ್ರ ಹೆಸರು ತಗೊಳ್ಳ ನಾನು ಹೆಸರು ತಗೊಳಲ್ಲ ನಾನು ದುಶ್ಮನ್ ಹೇಳ್ತೀನಿ ಹುಡುಗಿನ ಹೇಳಿದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದ್ರು ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾವ ನೋಡಿದ್ರಿ ವಾಪಸ್ ಮಾಡಪ್ಪ ಒಂದು ಭಗವಂತ ಖೋಪ ಆಯ್ತು ನಾವು ನೋಡಿ ಸರ್ ಟೀಮ್ ನಲ್ಲಿ ಎಷ್ಟು ಜನ ಇದ್ದಾರೆ ಆ ಬಿ ಟೀಮ್ ನಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ನಾನು ಹೇಳಿದೀವಿ ನಾ XMP ಭಗವಂತ ಖೋಬಾ ಕ್ಯಾಪ್ಟನ್ ಪ್ರಭು ಚವ್ಹಾಣ್ಗೆ ಮುಗಿಸ್ಬೇಕು ನೋಡಿ ಥೋಡಾ ಸಾ ಕೇಳಿ ಪೂರ್ತಿ ನೋಡಿ अब तक के लिए बस इतना ही, फिर मिलते हैं एक ऐसी ही खास खबर के साथ। अब तक के लिए नमस्कार और देखते रहिए ईश्वर इंडिया न्यूज।